ಶೋರ್ ಟೆಂಪಲ್ ಎದುರುಗಡೆ ಬಂದು ನಿಂತ್ಕೊಂಡಿದ್ದೇನೆ. ಒಳಗಡೆ ಬಂದುಬಿಟ್ಟು ಇದು ಶಿವನ ವಿಗ್ರಹ ಇದೆ ನೋಡ್ರಿ. ಶಿವನ ಮೂರ್ತಿ ಎಷ್ಟು ದೊಡ್ಡದಾಗಿದೆ ನೋಡಿ ಸ್ನೇಹಿತರೆ. ಅಂದರೆ ಒಳಗಡೆ ಹೋಗೋಕ್ಕಾಗಲ್ಲ ನಮಗೆ, ಯಾಕಂತಂದರೆ ಆ ಒಳಗಡೆ ಇರ್ತಕ್ಕಂಥ ಶಿವನ ವಿಗ್ರಹ ಕೂಡ ವಿರೂಪಗೊಳಿಸಿದ್ದಾರೆ ನೋಡಿ. ಯಾಕಂದರೆ ಮೇಲ್ಗಡೆ ಪೂರ್ತಿ ಕಟ್ ಮಾಡಿದ್ದಾರೆ ನೋಡಿ. ಹೊರಗಡೆಯಿಂದ ಬಂದಾಗ ನೋಡಿದಾಗ ಎಷ್ಟು ನೀಟಾಗಿ ಕಾಣಿಸ್ತೈತೆ ನೋಡಿ. ಆಮೇಲೆ ನೋಡಿ ಸ್ನೇಹಿತರೆ, ಇಲ್ಲಿ ಪ್ರತಿಯೊಂದು ಯಾಕಂತಂದರೆ ಇಲ್ಲಿ ಮೂರ್ತಿಗಳಿದೆ ಬರೀ ನಂದಿ ವಿಗ್ರಹಗಳೇ ಇದ್ದಾವೆ ಜಾಸ್ತಿ. ಯಾಕಂತಂದರೆ ಎಲ್ಲನೂ ಅದಕ್ಕೆ ವಿಘ್ನಗೊಳಿಸಿದ್ದಾರೆ. ಯಾಕಂತಂದರೆ ಶೋರ್ ಟೆಂಪಲ್ ಒಳಗಡೆ ಹೋಗಂಗಿಲ್ಲ. ಯಾಕಂತಂದರೆ ಇಲ್ಲಿ ಬೋರ್ಡೇ ಹಾಕ್ಬಿಟ್ಟಿದ್ದಾರೆ, ಎಂಟ್ರಿ ರೆಸ್ಟ್ರಿಕ್ಟೆಡ್, ವರ್ಕ್ ಇನ್ ಪ್ರೋಗ್ರೆಸ್, ಅಂದರೆ ಕೆಲಸ ಪ್ರಗತಿಯಲ್ಲಿದೆ, ಯಾರೂ ಒಳಗಡೆ ಹೋಗಬೇಡಿ ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕಿದ್ದಾರೆ. ಒಳಗಡೆ ಯಾರನ್ನೂ ಬಿಡ್ತಾ ಇಲ್ಲ. ಸೊ ಅದಕ್ಕೆ ನಾವು ಹೊರಗಡೆಯಿಂದನೇ ನೋಡ್ತಾ ಇದ್ದೀವಿ. ಇದು ನೀರಿಂದು ಹೊಂಡ ನೋಡಿ, ಎಷ್ಟು ನೀಟಾಗಿ ಕಾಣಿಸುತ್ತೆ ನೋಡಿ. ಯಾರಾದರೂ ನೀವು ಚೆನ್ನೈ ಬಂದ್ರಿ ಅಂತಂದರೆ ಮರೀದೇನೆ ಕಂಪಲ್ಸರಿ. ಯಾಕಂದರೆ ಚೆನ್ನೈಯಿಂದ ಮಹಾಬಲಿಪುರಂ ಶೋರ್ ಟೆಂಪಲ್ ಏನೋ ಒಂದು 1 hour ಜರ್ನಿ ಇದೆ. ಯಾಕಂತಂದರೆ ಇಲ್ಲಿಂದ ಮಹಾಬಲಿಪುರಮಿಂದನೇ ಮತ್ತು ಇದಕ್ಕೆ ಚೆನ್ನೈ ಪಾಂಡಿಚೇರಿ ಹೋಗುತ್ತೆ ನೋಡಿ ಸ್ನೇಹಿತರೆ. ಒಳಗಡೆ ಶಿವ ಪಾರ್ವತಿ ಮೂರ್ತಿ ಇದೆ. ಯಾಕಂದರೆ ನೋಡಿ ಇವಾಗ ನೀಟಾಗಿ ಕಾಣಿಸುತ್ತೆ ನೋಡಿ ಜೂಮ್ ಮಾಡಿದಾಗ. ಎಷ್ಟು ಚೆನ್ನಾಗಿದೆ ದೇವರ ಮೂರ್ತಿ ವಿಗ್ರಹ ಕೆತ್ತಿರೋದು. ನೋಡ್ತಿದ್ರೆ ಸ್ನೇಹಿತರೆ, ಈ ದೇವಸ್ಥಾನ ಯಾವಾಗ ಇದು ಆಯಿತು ಅಂತೇಳ್ಬಿಟ್ಟು ಹಾಕಿದ್ದಾರೆ ನೋಡಿ. ಇದು 985 ಮತ್ತು 1014 26 ರಿಜ್ನಲ್ ಇಯರ್ ಅಂತೇಳ್ಬಿಟ್ಟು ಹಾಕಿದ್ದಾರೆ. ಇದರ ರಾಜ ಬಂದುಬಿಟ್ಟು ರಾಜ ಆಯಿ ಅಂತೆ ನೋಡಿ ಇಲ್ಲಿ ಹಾಕಿದ್ದಾರೆ. ಇಲ್ಲಿ 2 ದೇವಸ್ಥಾನ ಅಂತಂದರೆ ಶಿವನ ದೇವಸ್ಥಾನ ಇರೋದು ನೋಡಿ. ನೋಡಿ ಸ್ನೇಹಿತರೆ, ಇವಾಗ ಮತ್ತೆ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ನೋಡಿ. ದೇವಸ್ಥಾನದ ಹೊರಗಡೆ ಹೆಂಗಿದೆ, ಯಾಕಂದರೆ ಪೂರ್ತಿ ಅಂದರೆ ಒಂದು ಕಟ್ಟಡ ಕಟ್ಟಿಬಿಟ್ಟಿದ್ದಾರೆ. ಯಾಕಂದರೆ ಆ ಕಡೆ ಯಾರು ಹೋಗ್ಬಾರ್ದು ಅಂತಾರೆ. ಯಾಕಂತಂದರೆ ಸಮುದ್ರ ಇರೋದ್ರಿಂದ ಯಾರು ಮಕ್ಕಳು ಬರ್ತಾರೆ, ಎಲ್ಲರೂ ಬರ್ತಾರೆ, ಬೈ ಮಿಸ್ಟೇಕ್ ಆ ಕಡೆ ಹೋಗ್ಬೋದು, ಅನಾಹುತ ಆಗ್ಬೋದು ಅಂತ ಅನ್ನೋ ಒಂದು ಕಾರಣಕ್ಕೋಸ್ಕರ ಅದು ಎಚ್ಚರಿಕೆಯ ಸಲುವಾಗಿ ದೇವಸ್ಥಾನ ಸುತ್ತಲೂ ಒಂದು ಎಂಗಲ್ ಪಟ್ಟಿದ್ದನ್ನ ಸೇಫ್ಟಿ ಮಾಡಿದ್ದಾರೆ. ಯಾಕಂದರೆ ಆ ಕಡೆ ಬಂದ್ರೇ ಸಮುದ್ರ ಇರೋದು ನೋಡಿ. ಸ್ನೇಹಿತರೆ, ಯಾರಾದರೂ ಬಂದರೆ ಕಂಪಲ್ಸರಿ ಬನ್ನಿ, ನೋಡೋಕ್ಕೆ ಪ್ಲೇಸ್ ಚೆನ್ನಾಗಿದೆ. ಇದು ಶಿವನ ದೇವಸ್ಥಾನ. ಓಕೆ, ನಮಸ್ಕಾರ ಸ್ನೇಹಿತರೆ.